ನೋಡಿ, ಈ ಹೆಂಡ ಕುಡಿತೇವಲ್ಲ, ಇದು ದೇವರೇ ಕೊಟ್ಟ ವರ. ಅದಕ್ಕೊಂದು ಸಣ್ಣ ಕತೆ ಉಂಟು. ಯಾವುದು? ಒಮ್ಮೆ ದೇವರು ಭೂಲೋಕಕ್ಕೆ ಬಂದಾಕ್ಷಣ ಬಾಯಾರಿಕೆ ಆಯ್ತಂತೆ. ಹಾಲು ಮಾರುವವನ ಹತ್ರ ಹೋಗಿ ನನ್ಗೆ ಹಾಲು ಕೊಡು, ಬಾಯಾರಿಕೆ ಆಗ್ತಾ ಉಂಟು ಅಂತ ಹೇಳಿದ್ರು. ಹಾಲು ಮಾರುವವ ದೇವರಿಗೆ ಹಾಲು ಕೊಡದೆ ನಾನು ಹಿಂಗ್ ಕೊಡುದಿಲ್ಲ, ನೀವು ಸತ್ತ ಒಂದು 5 ಕಳ್ತಿದ. ಮತ್ತೆ ಅವ ದೇವ್ರು ಮುಂದೆ ಹೋಗುವಾಗ ಒಂದು ಹೆಂಡದ ಅಂಗಡಿಗೆ ಹೋದ. ಹೆಂಡ ಮಾರುವವನ ಹತ್ರ ಬಾಯಾರಿಕೆ ಆಗ್ತದಂತ ಕೇಳಿದಾಕ್ಷಣ ಹೆಂಡ ಮಾರುವವ ಹೆಂಡವನ್ನ ದೇವರಿಗೆ ಕೊಟ್ಟ. ದೇವರು ಹೆಂಡವನ್ನು ಕುಡಿದ್ರು. ಆಗಲೇ ವರ ಮತ್ತು ಶಾಪವನ್ನ ಕೊಟ್ಟದ್ದು. ಹಾಲು ಮಾರುವವನಿಗೆ ಶಾಪ, ಇವತ್ತಿನ ಮೇಲೆ ನೀನು ಮನೆ ಮನೆ ಹುಡ್ಕೊಂಡು ಹೋಗಿ ಹಾಲು ಹಾಕುವಂತ ಶಾಪ ಕೊಟ್ರು. ಹೆಂಡದ ಅಂಗಡಿಯವನಿಗೆ ವರ, ನಿನ್ನ ಅಂಗಡಿ ಎಷ್ಟು ಒಳಗಿದ್ರು ನಾಳೆ ಮೇಲೆ ನಿನ್ನ ಅಂಗಡಿ ಹುಡ್ಕ ಬಂದು ಕುಡಿದ್ರು ಅಂತ ವರ ಕೊಟ್ರು. ಎಷ್ಟೆಲ್ಲ ಉಂಟು ನೋಡಿದ್ರಲ್ಲ. ಶಿಷ್ಯ ನನ್ನ ಶಿಷ್ಯ ಶಿಷ್ಯ ಅಷ್ಟೇ ಅಲ್ಲ, ಇನ್ನು ಈ ಹೆಂಡ ಕುಡಿಯುವವರಿಗೆ ಹಾವು ಕಚ್ಚುವುದಿಲ್ಲ. ಹೌದಾ? ಪ್ರಪಂಚದಲ್ಲಿ ಸರಿ ಇರುವವರಿಗೆ ಹಾವು ಕಚ್ಚದೆ, ಕುಡುಕರಿಗೆ ಹಾವು ಕಚ್ಚುವುದೇ ಇಲ್ಲ. ಸರಿ ನೋಡಿ, ಹೆಂಡ ಕುಡಿಯುವವರು ಹೆಂಡ ಕುಡಿದು ಹೇಗೆ ನಡ್ಕೊಂಡು ಬರ್ತು. ಹೀಗೆ ನಡ್ಕೊಂಡು ಬರುವಾಗ ಅವರಿಗೆ ಹಾವು ಕಟ್ಲಿಕ್ಕಂತ ಬರ್ತದೆ. ಕಟ್ಲಿಕ್ಕಂತ ಬಂದ ಹಾವು ಆಚೆ ಕಾಲಿ ಕೊಚ್ಚುದ, ಈಚೆ ಕಾಲಿ ಕೊಚ್ಚುದ, ಆಚೆ ಕಾಲಿ ಕಚ್ಚುದಂತ ಹಾವಿಗೆ ಮಂಡೆ ಬಿಸಿಯಾಗಿ ಹುತ್ತ ಸೇರ್ಕೊಂಡ. ಅಷ್ಟೆಲ್ಲ ಪ್ರಯೋಜನ ಉಂಟು. ಎಲ್ಲ ಪ್ರಯೋಜನ ಉಂಟು. ಬಹುಪಯೋಗಿ ಸರಾಯಿ ಶಿಷ್ಯ ಆಗ್ತದಲ್ಲ. ಖಂಡಿತ. ಹಾಗಾದ್ರೆ ಮಕ್ಕಳೇ, ಮರೆಯುವುದಕ್ಕಾಗುವ ವಿಷಯ